ಬೆಳಗ್ಗೆ ಎದ್ದು ವಾಕಿಂಗ್ ಹೋಗಿ ಮುಗಿಸ್ಕೊಂಡು ಬಂದು ನಮ್ಮ ತೋಟದಲ್ಲೇ ಬಿಟ್ಟಿದ್ದಂಥ ಕನಕಾಂಬರ ಹೂವು ಎಲ್ಲ ಬಿಡಿಸ್ಕೊಂಡು ಒಂದು ಮೊಳ ಏನೋ ಆಗಿತ್ತು ಗೈಸ್. ನಾನೇ ಕಟ್ಬಿಟ್ಟು ನಾವು ಅವತ್ತಿನ ದಿನ ಪೂಜೆ ಮಾಡಬೇಕಿತ್ತು. ನಾವು ಪೂಜೆ ಮಾಡೋ ದೇವ್ರು ಬಂದು ಮಾಯಮ್ಮ. ಎವ್ರಿ ಇಯರ್ ನಮ್ಮ ಅಜ್ಜಿ ಮಾಡೇ ಮಾಡ್ತಾರೆ. ಸೊ ಅದಕ್ಕೆ ಹಣ್ಣು ಕಾಯಿ ಬಾಳೆಹಣ್ಣು ಮತ್ತು ಸೀರೆ ಎಲ್ಲ ತೊಗೊಂಡು ನಮ್ಮ ಹೊಲದ ಹತ್ರನೇ ಹೋಗ್ತೀವಿ. ಆವಾಗ ಮುಂಚೆ ನಾವು ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಪೂಜೆ ಮಾಡುವಾಗ ಹುತ್ತ ಬೆಳೆದಿತ್ತು ಗೈಸ್. ಇಲ್ಲಿ ತುಂಬ ದೊಡ್ಡದಾಗಿತ್ತು. ಬಟ್ ಏನಾಗ್ತಿದೆ ಅಂದರೆ ಟೈಮ್ ಕಳೀತಾ ಹುತ್ತ ಕರಗಿದೆ ಅಂತ. ಅದೇ ನಾನು ಮತ್ತು ಅಜ್ಜಿ ಮಾತಾಡ್ಕೊತಾ ಇದ್ವಿ, ನಾವು ಚಿಕ್ಕ ವಯಸ್ಸಲ್ಲಿ ಬಂದಾಗ ಎಷ್ಟು ದೊಡ್ಡದಾಗಿತ್ತಲ್ವಾ ಅಂತ. ಅದಕ್ಕೆ ಅಜ್ಜಿ ಅಲ್ಲಿ ನೀಟಾಗೆಲ್ಲ ಸಾರಿಸ್ಬಿಟ್ಟು ಸಗಣಿ ಎಲ್ಲ ಹಾಕಿ 3 ದೇವ್ರನ್ನ ಕೂರಿಸ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ. ಸೊ ಮನೇಲೇ ಅವರು ಏನಂತಾರೆ ಹಸಿಕಾಯಿ ಟೊಮ್ಟ ಅಂತ ಏನು ಮಾಡ್ಕೊಂಡು ಬರ್ತಾರಲ್ಲ, ಅದು ಎಳ್ಳುಂಡೆ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಕಡಲೆ ಅಕ್ಕಿ ನೆನೆ ಹಾಕ್ಬಿಟ್ಟು ಮಾಡ್ಕೊಂಡು ಬಂದು ಇದು ದೇವ್ರಿಗೆ ಎಡೆ ಇಡೋದೇ ಇದು. ಸೊ ಇದನ್ನು ಪ್ರತಿ ವರ್ಷ ಅವರು ಪೂಜೆ ಮಾಡಿ ಅವರು ಸಾಕಿದಂಥ ಕೋಳಿನೇ ಒಂದು ಬಿಡ್ತಾರೆ ದೇವರ ಹೆಸರಲ್ಲಿ. ಸೊ ಅದನ್ನೇ ನಾವು ತೊಗೊಂಡು ಬಂದು ಹಿಡ್ಕೊಂಡು ಬಂದು ಕುಯ್ದು ಎವ್ರಿ ಇಯರ್ ಮಾಡ್ತೀವಿ. ಸೊ ಅದಾದಮೇಲೆ ಮನೇಲಿ ಅಡುಗೆ ಮಾಡಿದ್ರು ಚಿಕ್ಕಮ್ಮ, ಅವ್ರಿಗೊಂದು ಸ್ವಲ್ಪ ಹೊತ್ತು ಹೆಲ್ಪ್ ಮಾಡಿ ಬಂದ್ವಿ. ಏನೇನು ಮಾಡ್ಕೊಂಡಿದ್ವಿ ಅಂತ ಬಿರಿಯಾನಿ ಮಾಡ್ಕೊಂಡಿದ್ವಿ, ಮೊಸರು ಬಜ್ಜಿ, ಮೊಟ್ಟೆ ಮತ್ತು ನಾಟಿ ಕೋಳಿ ಸಾಂಬಾರು, ಕಬಾಬ್ ಮಾಡ್ಕೊಂಡಿದ್ವಿ ಗೈಸ್. ಅಷ್ಟೇ ಮಾಡ್ಕೊಂಡಿದ್ದು ಸಿಂಪಲ್ಲಾಗಿ. ಸೊ 2 ಕೋಳಿ ಕುಯ್ಕೊಂಡ್ವಿ, 2 ನಾಟಿ ಕೋಳಿ ಸಾಂಬಾರೇ ಮಾಡ್ಕೊಂಡಿದ್ವಿ. ಇನ್ನು ಹೊಲ್ದ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ನಾನು ನನ್ನ ತಮ್ಮ ಅಜ್ಜಿಗೆ ಊಟ ಕೊಟ್ಟು ಮನೆಗೆ ಬಂದ್ವಿ. ದೀಪ ಹಚ್ಚಿದ್ವಿ, ದೀಪಾವಳಿ ಇದ್ದಿದ್ದ ಕಾರಣ. ಸೊ ಲಾಸ್ಟ್ ಡೇ ದೀಪಾವಳಿ ಇರೋದ್ರಿಂದ ಒಂದು ಸುಸುರು ಬತ್ತಿ ಹಚ್ಬಿಟ್ಟು ಅವತ್ತಿಂದು ದೀಪಾವಳಿನ ಎಂಡ್ ಮಾಡಿದ್ವಿ ಈ ವರ್ಷದ್ದು. ಬಾಯ್.